ಇನ್ನು ಮುಂದೆ ಬಹುಪತ್ನಿತ್ವಕ್ಕೆ ಬ್ರೇಕ್. ಬಾಲ್ಯ ವಿವಾಹಕ್ಕೆ ಬೀಳಲಿದೆ ಕಡಿವಾಣ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಿಗಲಿದೆ ಆಸ್ತಿಯಲ್ಲಿ ಸಮಾನ ಹಕ್ಕು. ಅಸ್ಸಾಂನಲ್ಲಿ ಏಕರೂಪ ನಾಗರಿಕ ಮಸೂದೆ ಮಂಡನೆ. মই শ্ৰী হিমন্ত বিশ্ব শৰ্মা ঈশ্বৰৰ নামত শপত লওঁ যে ಬಿಜೆಪಿಯ ಹಿಮಂತ ಬಿಸ್ವ ಶರ್ಮಾ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಲೇ ಅಸ್ಸಾಂನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಐತಿಹಾಸಿಕ ವಿದ್ಯಮಾನವೊಂದಕ್ಕೆ ಅಸ್ಸಾಂ ಸಾಕ್ಷಿಯಾಗಿದೆ. ಬಹುನಿರೀಕ್ಷಿತ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಯುಸಿಸಿ ಬಿಲ್ 2026 ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಸರ್ಕಾರ ಅಲ್ಲಿನ ವಿಧಾನಸಭೆಯಲ್ಲಿ ಮಂಡಿಸಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಪ್ರಮುಖ ಭರವಸೆಯೊಂದನ್ನು ಈಡೇರಿಸುವತ್ತ ಸಿಎಂ ಹಿಮಂತ ಬಿಸ್ವಾ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಉತ್ತರಾಖಂಡ್ ಮತ್ತು ಗುಜರಾತ್ ನಂತರ ಈ ಕಾನೂನನ್ನು ಜಾರಿಗೆ ತರುತ್ತಿರುವ ಮೂರನೇ ರಾಜ್ಯವಾಗಿದೆ ಅಸ್ಸಾಂ. ವೈಯಕ್ತಿಕ ಕಾನೂನು, ಆಸ್ತಿ ಹಂಚಿಕೆ, ಮದುವೆ ಕಟ್ಟಳೆಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲಾ ಧರ್ಮಗಳಿಗೂ ಇನ್ನು ಮುಂದೆ ಒಂದೇ ಕಾನೂನು ಜಾರಿಯಾಗಲಿದೆ. ಅಸ್ಸಾಂನ ಹಿರಿಯ ಸಚಿವ ಅತುಲ್ ಬೋರಾ ಈ ಮಸೂದೆಯನ್ನು ಮಂಡಿಸಿದ್ದಾರೆ. আপোনাৰ অনুমতি সাপেক্ষে মই দা ইউনিফৰ্ম সিভিল কোড আসাম বিল 2026 সদনত উত্থাপন কৰিলোঁ. ಏಕರೂಪ ನಾಗರಿಕ ಮಸೂದೆಯ ವ್ಯಾಪ್ತಿಯೇನು? ಮಸೂದೆ ಕುರಿತಂತೆ ಅಸ್ಸಾಂ ವಿಧಾನಸಭೆಯಲ್ಲಿ ವಿಸ್ತೃತ ಚರ್ಚೆಯಾಗಲಿದೆ. ಬಳಿಕ ವಿಧಾನಸಭೆ ಈ ಮಸೂದೆಯನ್ನು ಅಂಗೀಕರಿಸಲಿದೆ. ಈ ಮಸೂದೆಯು ಮದುವೆ, ವಿಚ್ಛೇದನ, ಆಸ್ತಿ ಹಕ್ಕು, ಉತ್ತರಾಧಿಕಾರ ಮತ್ತು ಲಿವ್ ಇನ್ ಸಂಬಂಧಗಳ ನಿಯಂತ್ರಣವನ್ನು ಗುರಿಯಾಗಿರಿಸಿಕೊಂಡಿದೆ. ಪ್ರಮುಖವಾಗಿ ಇದು ಅಸ್ಸಾಂನ ಎಲ್ಲಾ ನಿವಾಸಿಗಳಿಗೆ ಅನ್ವಯವಾಗುತ್ತದೆ. ಆದರೆ ಗಮನಿಸಿ, ನಮ್ಮ ಸಂವಿಧಾನದಡಿ ಬರುವ ಬುಡಕಟ್ಟು ಜನಾಂಗದ ಸದಸ್ಯರಿಗೆ ಈ ಕಾನೂನಿನಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಹೊಸ ಮಸೂದೆಯಲ್ಲಿ ಏನೇನಿದೆ? ಈ ಹೊಸ ಯುಸಿಸಿ ಬಿಲ್ನಲ್ಲಿರುವ ಪ್ರಮುಖ 5 ಅಂಶಗಳನ್ನು ನೀವಿಲ್ಲಿ ಗಮನಿಸಬಹುದಾಗಿದೆ. ಬಹುಪತ್ನಿತ್ವಕ್ಕೆ ಸಂಪೂರ್ಣ ನಿಷೇಧ. ಇನ್ನು ಮುಂದೆ ಧರ್ಮದ ನೆಪದಲ್ಲಿ ಒಂದಕ್ಕಿಂತ ಹೆಚ್ಚು ಮದುವೆಯಾಗುವಂತಿಲ್ಲ. ಇದು ಕಾನೂನುಬದ್ಧವಾಗಿ ಕಡ್ಡಾಯವಾದ ಏಕಪತ್ನಿತ್ವಕ್ಕೆ ದಾರಿ ಮಾಡಿಕೊಡುತ್ತದೆ. ಕಡ್ಡಾಯ ಮದುವೆ ನೋಂದಣಿ. ಇನ್ನು ಮುಂದೆ ಮದುವೆಯನ್ನು ನೋಂದಣಿ ಮಾಡಿಸುವುದು ಕಡ್ಡಾಯ. ಮದುವೆಯಾದ 60 ದಿನಗಳ ಒಳಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಅಸ್ಸಾಂನ ಹೊರಗೆ ಮದುವೆಯಾದರೆ 90 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಮದುವೆಗೆ ಕನಿಷ್ಠ ವಯಸ್ಸು. ಕಾನೂನುಬದ್ಧ ಮದುವೆಗಾಗಿ ಪುರುಷರಿಗೆ ಕನಿಷ್ಠ 21 ವರ್ಷಗಳು ಮತ್ತು ಮಹಿಳೆಯರಿಗೆ 18 ವರ್ಷಗಳ ವಯೋಮಿತಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಸಮಾನ ಉತ್ತರಾಧಿಕಾರ ಹಕ್ಕು. ಧರ್ಮದ ಆಧಾರದ ಮೇಲೆ ಇದ್ದ ಹಳೆ ಆಸ್ತಿ ಹಂಚಿಕೆ ನಿಯಮಗಳನ್ನು ತೆಗೆದುಹಾಕಿ ಎಲ್ಲರಿಗೂ ಒಂದೇ ರೀತಿಯ ಆಸ್ತಿ ಹಕ್ಕು ನಿಯಮಗಳನ್ನು ತರಲಾಗುತ್ತಿದೆ. ಇದು ಮಹಿಳೆಯರಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ನೀಡುತ್ತದೆ. ಲಿವ್ ಇನ್ ಸಂಬಂಧಕ್ಕೆ ಕಾನೂನು ಮಾನ್ಯತೆ. ಲಿವ್ ಇನ್ ಸಂಬಂಧದಲ್ಲಿರುವವರು ತಮ್ಮ ಸಂಬಂಧವನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸದಿದ್ದರೆ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಬಹುದು. ಇದು ಸಂಬಂಧ ಕೊನೆಗೊಂಡಾಗ ಮಹಿಳೆಯರಿಗೆ ಜೀವನಾಂಶ ಪಡೆಯಲು ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. 3 ತಿಂಗಳಿಂದ 6 ತಿಂಗಳವರೆಗೆ ಶಿಕ್ಷೆ. 10,000ದಿಂದ 25,000ವರೆಗೆ ದಂಡ. ನಿಯಮಗಳ ಉಲ್ಲಂಘನೆಗೆ ಸರ್ಕಾರ ಕಠೋರ ಕ್ರಮ ಕೈಗೊಂಡಿದೆ. ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅಥವಾ ಮದುವೆ ಅಥವಾ ಲಿವ್ ಇನ್ ಸಂಬಂಧಗಳನ್ನು ನೋಂದಾಯಿಸದಿದ್ದರೆ 3 ತಿಂಗಳಿಂದ 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ 10,000ದಿಂದ 25,000 ರೂಪಾಯಿಗಳ ದಂಡ ಅಥವಾ 2 ವಿಧಿಸಬಹುದು. ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಪ್ರಕಾರ ಈ ಕಾನೂನು ಲಿಂಗ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದಡಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಸ್ಸಾಂನ ಈ ಯುಸಿಸಿ ಮಸೂದೆಯು ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬರದಂತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ಸ್ಥಾಪಿಸಲು ಹೊರಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಕಾನೂನುಗಳು ಜಾರಿಗೆ ಬರಲಿದೆ ಅನ್ನೋದು ನಿಶ್ಚಿತವಾಗಿದೆ.